ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಎಲ್ಲರೂ ಸೇಫ್ ಆಗಿ ಹೆಲ್ದಿಯಾಗಿ ಇರ ಅಂತ ಅನ್ಕೊಂಡಿದ್ದೀನಿ. ಸೊ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಅನ್ನ ಫಾಲೋ ಮಾಡಿ, ವ್ಯಾಕ್ಸಿನೇಷನ್ ತಗೊಳ್ಳಿ, ಸೇಫ್ ಆಗಿರಿ. ಸೊ ಆಲ್ರೈಟ್, ಇವತ್ತಿನ ಕ್ಲಾಸನ್ನ ಶುರು ಮಾಡ್ತಾ 14 ಮಾರ್ಕ್ಸ್ ಕ್ವೆಶನ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಬೇಸ್ಡ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದ್ದೆ. ಅದನ್ನ ಮುಂದುವರ್ಸೋಣ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ ಮತ್ತೆ ಈಕ್ವಿಟಿ ಶೇರ್ಸ್ ಇದೆ. ಸೊ ಸಿಂಪಲ್ ಪ್ರಾಬ್ಲಮ್. ಯೂಶಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜಾಸ್ತಿ ಐಟಮ್ಸ್ ಏನು ಇರೋದಿಲ್ಲ. ಈ ತರ ಒಂದು 5-6 ಐಟಮ್ಸ್ ಇರುತ್ತೆ ಅಷ್ಟೇನೆ. ಜನರಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಡ್ರಾ ಮಾಡೋದು, ಇದನ್ನೇ ಕಾಪಿ ಮಾಡೋದು. ಆದ್ರೆ ಅಮೌಂಟ್ಸ್ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಪ್ರಾಫಿಟ್ಸ್ ಸಫಿಶಿಯಂಟ್ ಆಗೋದಿಲ್ಲ. ಸೊ ಆದ್ರಿಂದ ಕಂಪನಿ 4000 ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ, ಆಫ್ ₹100 ಈಚ್. ಎಲ್ಲವುದು ಸಬ್ಸ್ಕ್ರೈಬ್ ಆಗುತ್ತೆ, ಪೇಡ್ ಅಪ್ ಆಗುತ್ತೆ. ಎಂಟ್ರೀಸ್ ಅನ್ನ ಪಾಸ್ ಮಾಡಿ ಹಾಗೇನೆ ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಡ್ರಾ ಮಾಡಿ ಅಂತ ಕೇಳಿದ್ದಾರೆ. ಪ್ರಾಫಿಟ್ಸ್ ಸಫಿಶಿಯಂಟ್ ಆಗಿಲ್ಲ, ಅದರಿಂದ ಮತ್ತೆ ಇನ್ನೊಂದು ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. 4000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. ಸೊ 4000 ಇಂಟು 100, 4 lakhs ಕಲೆಕ್ಟ್ ಆಗುತ್ತೆ. ಬನ್ನಿ ಜರ್ನಲ್ ಎಂಟ್ರೀಸ್ ನೋಡೋಣ. ಸೊ ಫಸ್ಟ್ ಡ್ಯೂ ಇರೋದಕ್ಕೆ ಎಂಟ್ರಿ ಮಾಡಬೇಕು. ರೆಕಾರ್ಡ್ ದ ಡ್ಯೂ ಎಂಟ್ರಿ. ನಾವೀಗ ರೆಡಿ ಮಾಡ್ತಾ ಇರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ 9% ಪ್ರಿಫರೆನ್ಸ್ ಶೇರ್ಸ್. ಇದನ್ನ ರೆಡಿ ಮಾಡ್ತಾ ಇದ್ದೀವಿ. 10 lakhs ಇದೆ. ಸೊ 9% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ 10 lakh ಹಾಕಿ. ಸೊ ಅಷ್ಟು ಡ್ಯೂ ಇದೆ. ಇಟ್ಸ್ ಅ ರಿಡೆಂಪ್ಷನ್ ಅಟ್ ಪಾರ್. ಇಲ್ಲಿ ಪ್ರೀಮಿಯಂ ಏನೂ ಇಲ್ಲ. ಸೊ ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡ್ತಾರಾ ಅಥವಾ ಪಾರ್ ಅಲ್ಲಿ ರಿಡೀಮ್ ಮಾಡ್ತಾರಾ ಅಂತ ಏನು ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಯು ಜಸ್ಟ್ ಅಸ್ಯೂಮ್ ಅಟ್ ಪಾರ್. ಸೊ ಫೇಸ್ ವ್ಯಾಲ್ಯೂನ ಕೊಡ್ತಾ ಇದ್ರೆ ಏನು ಪ್ರೀಮಿಯಂ ಇಲ್ಲ ಅಂತಾನೆ ತಿಳ್ಕೊಬೇಕು ಬೈ ಡಿಫಾಲ್ಟ್. ಸೊ ಡ್ಯೂ ಇರೋದಕ್ಕೆ ಎಂಟ್ರಿ ಆಯ್ತು. ಸೊ ದಿಸ್ ಇಸ್ ದ ಟೋಟಲ್ ಅಮೌಂಟ್ ಡ್ಯೂ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, 10 lakh. ನೆಕ್ಸ್ಟ್ ಆಕ್ಚುಲಿ ಇದೊಂದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಎಷ್ಟು ಬರುತ್ತೆ, ಮತ್ತೆ ಪ್ರಿಫರೆನ್ಸ್ ಶೇರ್ ಇಶ್ಯೂ ಇಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಒಂದು ರಫ್ ಶೀಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ಬೇಕು. ಈಗ 10% ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡ್ತಾರಲ್ಲ ಹೊಸದಾಗಿ, 4000 ಶೇರ್ಸ್. ಸೊ ಅದರಿಂದ ಎಷ್ಟು ಕಲೆಕ್ಟ್ ಆಗುತ್ತೆ? 4000 ಶೇರ್ಸ್ ಇಂಟು ₹100 ಈಚ್. ಸೊ 4 lakh ಕಲೆಕ್ಟ್ ಆಗುತ್ತೆ. ಸೊ 4 lakh. ಸೊ ಬ್ಯಾಂಕ್ ಅಕೌಂಟ್ಗೆ 4 lakh ಬಂತು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ 4 lakh. ಸೊ ಪ್ರೀಮಿಯಂ ಏನು ಇಲ್ಲ. ಟೋಟಲ್ ಅಮೌಂಟ್ ಬೇಕಾಗಿರೋದು 10 lakhs. ಅದರಲ್ಲಿ 4 lakhs ಅರೇಂಜ್ ಆಯ್ತು. ಇನ್ನು 6 lakhs ಏನ್ ಮಾಡ್ತೀರಾ? CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಔಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್.
ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ನೋಡಿ, ಬ್ಯಾಲೆನ್ಸ್ ಶೀಟ್ ಒಂದ್ಸರಿ ನೋಡಿ ಯಾವ್ದಾದ್ರಿಂದ ತೆಗಿಬಹುದು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕರೆಕ್ಟ್ ಆಗಿ 6 lakhs ಇದೆ. ಸೊ ಪೂರ್ತಿ ಖಾಲಿ ಮಾಡಬಹುದು. ಸೊ 6 lakhs ಅನ್ನ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಶಾರ್ಟೇಜ್ ಇದೆಯಲ್ಲ ಅದನ್ನ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಒಂದು ವೇಳೆ P&L ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ, ಜನರಲ್ ರಿಸರ್ವ್ ಅಲ್ಲೂ ಬ್ಯಾಲೆನ್ಸ್ ಇಲ್ಲ, ಅಥವಾ ಯಾವುದೇ ಡಿವಿಸಿಬಲ್ ಪ್ರಾಫಿಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಆ CRR ಎಂಟ್ರಿನೇ ಇರೋದಿಲ್ಲ ಅಷ್ಟೇನೆ. ಯಾವುದೇ ರಿಸರ್ವ್ಸ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಆ ಎಂಟ್ರಿನೇ ಇರೋದಿಲ್ಲ, CRR ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದೇ ಇಲ್ಲ. ಯಾಕಂದ್ರೆ ದರ್ ಇಸ್ ನೋ ಡಿವಿಸಿಬಲ್ ಪ್ರಾಫಿಟ್. ಸೊ ಅವರು ಲೇಟರ್ ಪಾರ್ಟ್ ಆಫ್ ದ ಇಯರ್ ಅವರು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ CRR ಅಕೌಂಟ್, ಏನ್ ಶಾರ್ಟೇಜ್ ಇದೆ ಅದು. ಸೊ ಸರ್ಪ್ಲಸ್ ಇಲ್ಲ ಅಂದ್ರೆ, ರಿಸರ್ವ್ಸ್ ಇಲ್ಲ ಅಂದ್ರೆ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದೆ ಬ್ಯಾಲೆನ್ಸ್, ಸೊ ಅದರಿಂದ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಹಾಗೂ ಏನಾದ್ರೂ ಫಂಡ್ಸ್ ಶಾರ್ಟೇಜ್ ಬಂತು ಅಂದ್ರೆ ಕರೆಂಟ್ ಅಸೆಟ್ಸ್ ನ ಮಾರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾರ್ಬೋದು, ಮತ್ತೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು. ಸೊ ಈ ರೀತಿ ಎಲ್ಲ ಮಾಡಬಹುದು. ಈಗ ಅಮೌಂಟ್ ಕಲೆಕ್ಟ್ ಆಯ್ತು, ಸೊ 10 lakhs ಡ್ಯೂ ಇದೆ, ಈಗ ಪೇಮೆಂಟ್ ಮಾಡಬಹುದು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ ರಿಡಂಪ್ಷನ್ಗೆ. ಸೊ 10 lakh 10 lakh. ಸೊ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೇಕಾಗುತ್ತೆ ಎಷ್ಟಿದೆ. ಕ್ಯಾಶ್ ಅಟ್ ಬ್ಯಾಂಕ್ 7 lakh ಇದೆ. 7 lakh ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿ ಕಲೆಕ್ಟ್ ಆಗಿದ್ದು 4 lakh. 7 + 4 11 lakhs ಆಯ್ತು. ನಮಗೆ ಬೇಕಾಗಿರೋದು 10 lakhs. ಸೊ 1 lakh ಬ್ಯಾಲೆನ್ಸ್ ಉಳಿಯುತ್ತೆ. ಓಕೆ ಆಗುತ್ತೆ. ಸೊ ಅದು ಎಲ್ಲ ನೋಡ್ತಾ ಇರ್ಬೇಕು ನೀವು, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಕ್ಯಾಶ್ ಪೇಮೆಂಟ್ ಮಾಡೋದಕ್ಕೆ, ಮತ್ತೆ ಪ್ರೀಮಿಯಂ ಏನಾದ್ರೂ ಇದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದೆಲ್ಲ ನೋಡ್ಕೊಂಡು ಮಾಡಬೇಕು. ಸೊ ರಿವೈಸ್ ಬ್ಯಾಲೆನ್ಸ್ ಶೀಟ್, ಸೊ ಅದನ್ನೇ ಕಾಪಿ ಮಾಡಿದ್ದೀನಿ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇನೆ. ಸೊ ಈಗ 9% ಪ್ರಿಫರೆನ್ಸ್ ಶೇರ್ಸ್ ಹೋಗಿ ಅದನ್ನ ರಿಡೀಮ್ ಮಾಡಾಯ್ತು 9%. ಸೊ ಈಗ ಹೊಸದಾಗಿ ಇಶ್ಯೂ ಮಾಡಿದ್ರಲ್ಲ 10% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, 40,000 ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಇಂಟು ₹100. 40,000 ಅಲ್ಲ ಅದು, ನೋ ಇಟ್ ಈಸ್ 4,000. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳ. ಎಸ್ ಇಟ್ ಈಸ್ 4,000, 40,000 ಅಲ್ಲ. ಸೊ 4,000 ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ 4,000 ಇಂಟು 100 4 lakh. ಈಕ್ವಿಟಿ ಶೇರ್ಸ್ ಏನು ಚೇಂಜಸ್ ಆಗಲ್ಲ. 2,50,000 ಶೇರ್ಸ್ ಇತ್ತು, ಅದನ್ನ ಹಾಗೆ ಕಾಪಿ ಮಾಡ್ಕೊಳ್ಳಿ. 25 lakh ಹಾಗೆ ಇರುತ್ತೆ. CRR ಅಕೌಂಟ್ ಈಗ ಟ್ರಾನ್ಸ್ಫರ್ ಮಾಡಿದ್ವಲ್ಲ P&L ಅಕೌಂಟ್ ಇಂದ. ಸೊ P&L ಅಕೌಂಟ್ ಅಲ್ಲಿ 6 lakhs ಇತ್ತು, ಸೊ ಅದನ್ನ CRR ಅಕೌಂಟಿಗೆ ಹಾಕಿದ್ವಿ. ಸೊ CRR ಅಕೌಂಟ್ 6 lakh ಅಂತ ಇಲ್ಲಿ ತೋರಿಸ್ಬೇಕು ಲಯಬಿಲಿಟೀಸ್. ಸೊ P&L ಅಕೌಂಟು ನಿಲ್ ಆಗುತ್ತೆ, ಇದ್ದಿದ್ದೆ 6 lakhs, ಸೊ ಅದರಿಂದ ನಿಲ್ ಆಗುತ್ತೆ, ಅದು ಬರೋದಿಲ್ಲ ಇಲ್ಲಿ. ಒಂದ್ ವೇಳೆ P&L ಅಕೌಂಟ್ ಅಂತ ಬರೋದ್ರೆ ನೀವು ಇಲ್ಲಿ ನಿಲ್ ಅಂತ ಬರೀದು. ಸನ್ರಿ ಕ್ರೆಡಿಟರ್ಸ್ ಅಷ್ಟನ್ನೇ ಕಾಪಿ ಮಾಡ್ಕೊಳ್ಳಿ. 15 lakh ಇತ್ತು, 15 lakh ಬರ್ಕೊಳ್ಳಿ. ಸೊ ಅಲ್ಲಿ ಏನ್ ಚೇಂಜಸ್ ಆಗಲ್ಲ. ಸನ್ರಿ ಅಸೆಟ್ಸ್, ಸೊ ಇಲ್ಲಿ ಏನೋ ಚೇಂಜಸ್ ಆಗಲ್ಲ, 49 lakh ಇರುತ್ತೆ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಅಷ್ಟೇ ಇತ್ತು, 49 lakh ಇತ್ತು. ಸೊ ಕ್ಯಾಶ್ ಅಟ್ ಬ್ಯಾಂಕ್, ಸೊ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಆಗ್ಲೇ ಹೇಳಿದ್ನಲ್ಲ, ಮೊದಲು 7 lakhs ಇತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಈಗ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ 4 lakhs ಕಲೆಕ್ಟ್ ಆಯ್ತು. ಆಮೇಲೆ ಹಳೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡಿದಾಗ 10 lakhs ಹೋಯ್ತು. ಸೊ ಅದನ್ನ ಮೈನಸ್ ಮಾಡಿ. ಸೊ 7 lakh ಪ್ಲಸ್ 4 lakh ಮೈನಸ್ 10 lakh. ಸೊ 11 ಮೈನಸ್ 10 1 lakh ಆಗುತ್ತೆ. ಸೊ 1 lakh. ಇದು 50 lakh ಆಗ್ಬೇಕು ಟೋಟಲ್ ಅಸೆಟ್ಸ್ ಮತ್ತೆ ಟೋಟಲ್ ಲಯಬಿಲಿಟೀಸ್. 50 lakh ಆಗ್ಬೇಕು.
ಸೊ ಈ ತರ ಸಿಂಪಲ್ ಪ್ರಾಬ್ಲಮ್ಸ್ ಅಲ್ಲಿ ಒಂದು 2-3 ಅಕೌಂಟು ಚೇಂಜಸ್ ಆಗುತ್ತೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಒಂದು ಕ್ಯಾಶ್ ಅಟ್ ಬ್ಯಾಂಕ್, ಈ ರೀತಿ ಕೆಲವೊಂದು ಚೇಂಜಸ್ ಇರುತ್ತೆ. ಅದ್ ಬಿಟ್ರೆ ಈ ಸನ್ಡ್ರಿ ಅಸೆಟ್ಸ್ ಅಥವಾ ಕರೆಂಟ್ ಅಸೆಟ್ಸ್ ನ ಏನಾದ್ರು ನೀವು ಸೇಲ್ ಮಾಡಿದ್ರೆ ಅದನ್ನ ನೀವು ಇಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಅಂತ ಏನಾದ್ರು ಇದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಏನಾದ್ರು ಮಾರಿದ್ರೆ ಅದನ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಈಗ ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತೆ. ಲಯಬಿಲಿಟೀಸ್ ಸೈಡ್ ಶೇರ್ಸ್ ಅನ್ನ ಏನಾದ್ರು ಇಶ್ಯೂ ಮಾಡಿದ್ರೆ ಈಕ್ವಿಟಿ ಶೇರ್ಸ್ ಅನ್ನ ಅದನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ ಇಲ್ಲಿ. ಮತ್ತೆ ಹಳೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡಿರ್ತೀವಲ್ಲ ಅದನ್ನ ಇಲ್ಲಿ ಮತ್ತೆ ತೋರಿಸಬಾರ್ದು ಲಯಬಿಲಿಟಿ ಸೈಡ್. ಈಗ ಎಕ್ಸಿಸ್ಟಿಂಗ್ ಹೊಸ ಪ್ರಿಫರೆನ್ಸ್ ಶೇರ್ಸ್ ಏನಾದ್ರು ಇಶ್ಯೂ ಮಾಡಿದ್ರೆ ಅದನ್ನ ಮಾತ್ರ ನಾವು ತೋರಿಸ್ಬೇಕು. ಸೊ ರಿಡೀಮ್ ಮಾಡಿರೋ ಪ್ರಿಫರೆನ್ಸ್ ಶೇರ್ಸ್ ನೆಲ್ಲ ತೋರಿಸಬಾರ್ದು. ಹಾಗೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಅದರಿಂದ ರಿಡೆಂಪ್ಷನ್ ಪ್ರೀಮಿಯಂಗೆ ಟ್ರಾನ್ಸ್ಫರ್ ಮಾಡಿರ್ತೀವಲ್ಲ ಸೊ ಅದನ್ನ ಮೈನಸ್ ಮಾಡಿ ಬರಿಬೇಕು. P&L ಅಕೌಂಟ್ ಇಂದ ಏನಾದ್ರು ತೆಗ್ದಿದ್ರೆ ಸೊ ಅದನ್ನು ಕೂಡ ಮೈನಸ್ ಮಾಡಿ ಬರಿಬೇಕು, ಅಡ್ಜಸ್ಟೆಡ್ ಫಿಗರ್. CRR ಅಕೌಂಟ್ಗೆ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಎಷ್ಟು ಟ್ರಾನ್ಸ್ಫರ್ ಮಾಡಿದಿರ ಅಷ್ಟನ್ನ ಬರಿಬೇಕು. ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಸಂಡಿ ಕ್ರೆಡಿಟರ್ಸ್ ಆ ಥರ ಏನಾದ್ರು ಲಯಬಿಲಿಟೀಸ್ ಇದ್ರೆ ಅದು ಸೇಮ್ ಇರುತ್ತೆ. ಮತ್ತೆ ಈ ಜನರಲ್ ರಿಸರ್ವ್ ಫಂಡ್ ಆ ಥರ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಏನಾದ್ರು ಫಂಡ್ಸ್ ಅನ್ನ ತೆಗೆದಿದ್ರೆ ಅದನ್ನ ಮೈನಸ್ ಮಾಡಿ ಬರಿಬೇಕು ಅಮೌಂಟ್. ಒಟ್ನಲ್ಲಿ ಲಯಬಿಲಿಟಿ ಸೈಡ್ ಮತ್ತೆ ಅಸೆಟ್ ಸೈಡ್ ಟೋಟಲ್ ಮ್ಯಾಚ್ ಆಗ್ಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಇಲ್ಲಿ ಫ್ರೆಶ್ ಇಶ್ಯೂ ಮತ್ತೆ ಡಿವಿಸಿಬಲ್ ಪ್ರಾಫಿಟ್ಸ್ ಎರಡರಿಂದನೂ ತೆಗಿತಾ ಇದ್ದಾರೆ ಫಂಡ್ಸ್ ಅನ್ನ. ಇಲ್ಲೊಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಈಕ್ವಿಟಿ ಇದೆ, ಡಿಫರೆನ್ಸ್ ಇದೆ, ಡಿಬೆಂಚರ್ಸ್ ಇದೆ, ರೆವೆನ್ಯೂ ರಿಸರ್ವ್ ಇದೆ. ಇದು ಕೂಡ ನಿಮ್ಮ ಜನರಲ್ ರಿಸರ್ವ್ ಇದ್ದ ಹಾಗೆ ರೆವೆನ್ಯೂ ರಿಸರ್ವ್. P&L ಅಕೌಂಟ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಮತ್ತೆ ಕ್ರೆಡಿಟರ್ಸ್ ಇದೆ. ಕ್ಯಾಶ್ ಅಟ್ ಬ್ಯಾಂಕ್, ಸನ್ಡ್ರಿ ಅಸೆಟ್ಸ್ ಇದೆ. ಇದು ಕೂಡ ಸಿಂಪಲ್ ಆಗಿದೆ. ಸೊ ರಿಡೀಮ್ ಮಾಡ್ತಾ ಇದ್ದಾರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ. ಇದಕ್ಕೋಸ್ಕರ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಆಫ್ ₹10 ಟು ದ ಎಕ್ಸ್ಟೆಂಟ್ ಆಫ್ 1,25,000. ಸೊ ₹10 ಫೇಸ್ ವ್ಯಾಲ್ಯೂ. ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ? ₹100 ಫೇಸ್ ವ್ಯಾಲ್ಯೂ. ಇದೇ ಬೇರೆ ಈಕ್ವಿಟಿ ಶೇರ್ಸ್, ಅದೇ ಬೇರೆ ಈಕ್ವಿಟಿ ಶೇರ್ಸ್. there are different classes of equity shares. ಇದು ₹10 ಫೇಸ್ ವ್ಯಾಲ್ಯೂ. 1,25,000 ಅಂದ್ರೆ ಎಷ್ಟಾಗುತ್ತೆ ಶೇರ್ಸ್? 12,500 ಶೇರ್ಸ್. ಡಿವೈಡೆಡ್ ಬೈ 10 ಮಾಡಿ 12,500 ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಎಲ್ಲ ಶೇರ್ಸ್ ಸಬ್ಸ್ಕ್ರೈಬ್ ಆಗುತ್ತೆ, ಟ್ರೇಡ್ ಅಪ್ ಆಗುತ್ತೆ. ಜರ್ನಲ್ ಎಂಟ್ರೀಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಮತ್ತೆ ಆಲ್ಸೋ ಶೋ entries and balance sheet if preference shares are redeemed at 5% premium. ಎರಡು ಕೇಸ್ ತಗೋಬೇಕಿಲ್ಲಿ. ಅಟ್ ಪಾರ್ ಮಾಡಿದಾಗ, ರಿಡೆಂಪ್ಷನ್ ನ ಅಟ್ ಪಾರ್ ಮಾಡಿದಾಗ, ಮತ್ತೆ ಎರಡನೇದು ರಿಡೆಂಪ್ಷನ್ ಅಟ್ ಪ್ರೀಮಿಯಂ 5% ಪ್ರೀಮಿಯಂ. ಎರಡು ಕೇಸ್ ಇದೆ ಇಲ್ಲಿ. ಎರಡು ಕೇಸಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಎರಡನ್ನು ಡ್ರಾ ಮಾಡಬೇಕು. ಸೊ ಕ್ಯಾಶ್ ಏನಾದ್ರು ಸಫಿಷಿಯಂಟ್ ಆಗಿಲ್ಲ ಅಂದ್ರೆ ಕರೆಂಟ್ ಅಸೆಟ್ಸ್ ಅನ್ನ ಟು ದ ಎಕ್ಸ್ಟೆಂಟ್ ಆಫ್ ಡಿಫಿಷಿಯನ್ಸಿ ನಾವು ಸೇಲ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಗೊತ್ತಿಲ್ಲ. ಸೊ ಅದು ಕೊಟ್ಟಿಲ್ಲ ಇಲ್ಲಿ ಕ್ವೆಶ್ಚನ್ ಅಲ್ಲಿ. ಸೊ ಅದರಿಂದ ಕರೆಂಟ್ ಅಸೆಟ್ಸ್ ಆರ್ ಸೋಲ್ಡ್ ಅಟ್ ಪಾರ್, ಅಟ್ ನೋ ಪ್ರಾಫಿಟ್ ನೋ ಲಾಸ್. ಎಷ್ಟಿದೆ ಅಷ್ಟನ್ನೇ ಸೇಲ್ ಮಾಡ್ತೀವಿ ಅಂತ ತಿಳ್ಕೋಬೇಕು.
ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಅಂತ ಹೇಳಿಲ್ಲ, ಸನ್ರಿ ಅಸೆಟ್ಸ್ ಅಂತಿದೆ. ಸೊ ಇದರಲ್ಲೇ ಕರೆಂಟ್ ಅಸೆಟ್ಸ್ ಇನ್ಕ್ಲೂಡ್ ಆಗಿದೆ ಅಂತ ತಿಳ್ಕೊಬೇಕು, ಆತರ ಅಸ್ಯೂಮ್ ಮಾಡ್ಕೋಬೇಕು. 30 ಲ್ಯಾಕ್ ಇರೋದ್ರಿಂದ ಕರೆಂಟ್ ಅಸೆಟ್ಸ್ ಸಾಕಷ್ಟು ಇರುತ್ತೆ. ಸೊಲ್ಯೂಷನ್, ಪ್ರಿಫರೆನ್ಸ್ ಶೇರ್ಸ್ ಅನ್ನ ಅಟ್ ಪಾರ್ ರೆಡಿ ಮಾಡಿದಾಗ ಎಂಟ್ರೀಸ್ ಹೇಗೆ ಬರುತ್ತೆ. ಫಸ್ಟ್ ಡ್ಯೂ ಇರೋದಕ್ಕೆ ಎಂಟ್ರೀಸ್ ಪಾಸ್ ಮಾಡಿ. ಯಾವ್ದನ್ನ ರೆಡಿ ಮಾಡ್ತಾ ಇದೀವಿ, 10% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅದನ್ನ ರೆಡಿ ಮಾಡ್ತಾ ಇದೀವಿ. ಸೊ ಅದು ಡ್ಯೂ ಆಗೋದು ಯಾರಿಗೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಅಟ್ ಪಾರ್ ಇದು ಎಷ್ಟು ಶೇರ್ಸ್ ಇದೆ, 20,000 ಶೇರ್ಸ್ ಇಂಟು ₹10. ಸೊ 2 ಲ್ಯಾಕ್ ಆಗುತ್ತೆ. ಸೊ 2 ಲ್ಯಾಕ್ 2 ಲ್ಯಾಕ್. ಸೊ 2 ಲ್ಯಾಕ್ ಡ್ಯೂ ಇದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ 2 ಲ್ಯಾಕ್ ಫಂಡ್ಸ್ ಬೇಕಾಗಿರೋದು ನಮ್ಗೆ. ಸೊ ಈಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಎಷ್ಟು ಕಲೆಕ್ಟ್ ಆಗುತ್ತೆ. ಸೊ 12,500 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಅಟ್ ₹10 ಈಚ್. ಸೊ 1,25,000 ಆಗುತ್ತೆ. ಇನ್ನ 75,000 ಬೇಕು ನಮ್ಗೆ. ಅದಕ್ಕೆ ಏನ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ನ ಮಾರ್ಬೇಕಾಗುತ್ತೆ. ಅವರೇ ಕೊಟ್ಟಿದ್ದಾರೆ, ಏನಾದ್ರು ಫಂಡ್ಸ್ ಸಾಕಾಗ್ಲಿಲ್ಲ ಅಂದ್ರೆ ಕರೆಂಟ್ ಅಸೆಟ್ಸ್ ನ ಮಾರಿ. ಅದರಿಂದ ಏನ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ಅನ್ನ ಸೆಲ್ ಮಾಡ್ತೀವಿ. ಸೊ ಕರೆಂಟ್ ಅಸೆಟ್ಸ್ ಅನ್ನ ಸೆಲ್ ಮಾಡ್ತೀವಿ. ಆದ್ರೆ ಎಷ್ಟು ಅಮೌಂಟ್ ಅನ್ನ ಸೆಲ್ ಮಾಡ್ತೀವಿ ಅನ್ನೋದು ನಾವು ಬೇರೆ ಬ್ಯಾಲೆನ್ಸಸ್ ನ ನೋಡ್ಬೇಕಾಗುತ್ತೆ. ಈಗ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ರೆವೆನ್ಯೂ ರಿಸರ್ವ್ 50,000 ಇದೆ. P&L ಅಕೌಂಟು 25,000 ಇದೆ. ಇದರಿಂದ ಸಾಕಷ್ಟು ಬರುತ್ತೆ. ಸೊ ಇದರಿಂದ ಅಡ್ಜಸ್ಟ್ ಮಾಡಬಹುದು. ಈಗ 1,25,000 ಈಕ್ವಿಟಿ ಶೇರ್ಸ್ ಇಂದ ಕಲೆಕ್ಟ್ ಆಯ್ತು ಕ್ಯಾಶ್. ಸೊ 1,25,000. ಸೊ ಬೇಕಾಗಿರೋದು 2 ಲ್ಯಾಕ್ಸ್ ರಿಡಮ್ಷನ್ಗೆ. ಸೊ ಇನ್ನು 75,000 ಕರೆಕ್ಟ್ ಆಗಿ ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಅಡ್ಜಸ್ಟ್ ಮಾಡಬಹುದು. ಅದನ್ನ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಕ್ಯಾಲ್ಕುಲೇಷನ್ ನೀವು ಮೊದಲೇ ಮಾಡಬೇಕು, ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋಕ್ಕಿಂತ ಮುಂಚೆ. ಸೊ ರೆವೆನ್ಯೂ ರಿಸರ್ವ್ ಅಲ್ಲಿ 50,000 ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 25,000 ಇದೆ. ಸೊ ಸೇರಿ 75,000 ಆಯ್ತು. ಸೊ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. 75. ಸೊ ಈಕ್ವಿಟಿ ಶೇರ್ಸ್ ಇಂದ 1,25,000 ಮತ್ತೆ ಈ ಎರಡು ಅಕೌಂಟ್ ಇಂದ 75,000. ಸೊ ಒಟ್ಟು 2 ಲ್ಯಾಕ್ ಅಡ್ಜಸ್ಟ್ ಆಯ್ತು. ಮತ್ತೆ ಕರೆಂಟ್ ಅಸೆಟ್ಸ್ ಯಾಕೆ ಮಾರ್ತೀವಿ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಕ್ಯಾಶ್ ಇಲ್ಲ ಕಂಪ್ನಿ ಹತ್ರ, ದೇರ್ ಇಸ್ ನೋ ಕ್ಯಾಶ್. ಸೊ ಬ್ಯಾಲೆನ್ಸ್ ಎಷ್ಟಿದೆ, ಕ್ಯಾಶ್ ಅಟ್ ಬ್ಯಾಂಕ್ 50,000 ಇದೆ. ಸೊ 50,000 ಓಪನಿಂಗ್ ಬ್ಯಾಲೆನ್ಸ್ ಇದೆ. ಮತ್ತೆ ಈಗ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರಿಂದ ಎಷ್ಟಿದೆ, 1,25,000 ಕಲೆಕ್ಟ್ ಆಯ್ತು ಈಕ್ವಿಟಿ ಶೇರ್ಸ್ ಇಂದ. ಸೊ ಮೊದಲಿದ್ದು 50,000 ಪ್ಲಸ್ 1,25,000 1,75,000 ಆಯ್ತು. ಕಂಪನಿ ಹತ್ರ ರೆವೆನ್ಯೂ ರಿಸರ್ವ್ ಅಲ್ಲಿ ಮತ್ತೆ P&L ಅಕೌಂಟ್ ಅಲ್ಲಿ ಫಂಡ್ಸ್ ಇದೆ, ಆದ್ರೆ ಕ್ಯಾಶ್ ಇಲ್ಲ, ಕ್ಯಾಶ್ ಕ್ರಂಚ್ ಆಗಿದೆ. ಸೊ ಅದರಿಂದ ಏನ್ ಮಾಡಬೇಕು, ಇಮಿಡಿಯೇಟ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ಕರೆಂಟ್ ಅಸೆಟ್ಸ್ ಅನ್ನ ಸೇಲ್ ಮಾಡಬೇಕು. ಸೊ ಅವರೇ ಕ್ವಶನ್ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಸ್ ಅನ್ನ ಸೇಲ್ ಮಾಡಬಹುದು ಏನಾದ್ರೂ ಫಂಡ್ಸ್ ಸಾಕಾಗ್ಲಿಲ್ಲ ಅಂದ್ರೆ, ಕ್ಯಾಶ್ ಸಾಕಾಗ್ಲಿಲ್ಲ ಅಂದ್ರೆ. ಸೊ ಅದರಿಂದ ಏನ್ ಮಾಡ್ತೀವಿ, ಕರೆಂಟ್ ಅಸೆಟ್ಸ್ ಅನ್ನ ಸೇಲ್ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕು, ಕರೆಂಟ್ ಅಸೆಟ್ಸ್ ಅಕೌಂಟ್. ಸೊ ಎಷ್ಟು ಬೇಕು ಅಷ್ಟು ಮಾತ್ರ, 25,000 ಬೇಕು. ಸೊ ಕರೆಕ್ಟ್ ಆಗಿ 25,000. ಸೊ ಬ್ಯಾಂಕ್ ಅಲ್ಲಿ ಸಫಿಷಿಯಂಟ್ ಬ್ಯಾಲೆನ್ಸ್ ಇದೆ, ಕರೆಕ್ಟ್ ಆಗಿ 2 ಲ್ಯಾಕ್ಸ್ ಇದೆ. ಸೊ ಅದನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ 2 ಲ್ಯಾಕ್. ಸೊ ಈಗ ಬ್ಯಾಂಕ್ ಅಲ್ಲಿ ಏನೇ ಬ್ಯಾಲೆನ್ಸ್ ಇಲ್ಲ, ದೇರ್ ಇಸ್ ನೋ ಬ್ಯಾಲೆನ್ಸ್ ಇನ್ ಬ್ಯಾಂಕ್.
ಬ್ಯಾಲೆನ್ಸ್ ಈಸ್ 0. ಯಾಕಂದ್ರೆ ಅಡ್ಜಸ್ಟ್ ಮಾಡಿ 2 lakh ಅಷ್ಟನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿಬಿಟ್ಟು. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ 0. ಈಗ ರಿವೈಸ್ ಬ್ಯಾಲೆನ್ಸ್ ಶೀಟ್ ಸ್ವಲ್ಪ ಚೇಂಜಸ್ ಇದೆ. ಶೇರ್ ಕ್ಯಾಪಿಟಲ್ 2 ಕ್ಲಾಸಸ್ ಆಫ್ ಈಕ್ವಿಟಿ ಶೇರ್ಸ್ ಇದೆ. ಒಂದು 10,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, ಅದು 10 lakh ಆಗುತ್ತೆ. ಇನ್ನೊಂದು ಕ್ಲಾಸು 12,500 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ ಇದನ್ನ ನಾವು ರಿಡೆಂಪ್ಷನ್ಗೋಸ್ಕರ ಇಶ್ಯೂ ಮಾಡಿದ್ದು. ಕ್ಯಾಶ್ ಕಲೆಕ್ಟ್ ಆಯ್ತಲ್ಲ. ಮತ್ತೆ ಡಿವೆಂಚರ್ಸ್ ಇತ್ತು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಸೊ ಹಾಗೆ ಬರ್ಕೊಳ್ಳಿ. CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ ನಾವು, ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ. ಸಣ್ಣ ಬರೀರಿ 75,000. ಸೊ ಪೂರ್ತಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. P&L ಅಕೌಂಟ್ ಅಲ್ಲಿ ಇದ್ದಂತ $25,000 ಮತ್ತೆ ರೆವೆನ್ಯೂ ರಿಸರ್ವ್ ಅಲ್ಲಿ ಇದ್ದಂತ 50,000. ಸೊ ಪೂರ್ತಿಯಾಗಿ ಖಾಲಿ ಮಾಡಿದೀವಿ. ಸೊ ಅದರಿಂದ ಅವೆರಡು ಅಕೌಂಟು ಬರೋದಿಲ್ಲ ರಿವೈಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಯಾವ್ದು ನಿಲ್ ಬ್ಯಾಲೆನ್ಸ್ ಇರುತ್ತೋ ಅದನ್ನೇನು ತೋರಿಸ್ಬೇಕಾಗಿಲ್ಲ. ಸೆಕ್ಯೂರಿಟೀಸ್ ಪ್ರೀಮಿಯಮ್ 10,000. ಸೊ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಷ್ಟೇ ಇತ್ತು, ಅಷ್ಟೇ ಬರ್ಕೊಳ್ಳಿ. ಯಾಕಂದ್ರೆ ಇದು ರಿಡೆಂಪ್ಷನ್ ಅಟ್ ಪಾರ್, ನಾಟ್ ಅಟ್ ಪ್ರೀಮಿಯಂ. ಸೊ ಅದರಿಂದ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಏನು ಖರ್ಚಾಗಿರೋದಿಲ್ಲ. ಸನ್ರಿ ಕ್ರೆಡಿಟರ್ಸ್ 7,65,000 ಹಾಗೆ ಬರ್ಕೊಳ್ಳಿ ಹಳೆ ಬ್ಯಾಲೆನ್ಸ್ ಶೀಟ್. ಸೊ ಸನ್ರಿ ಅಸೆಟ್ಸ್, ಅಲ್ಲಿ ನಾವು ಅಸ್ಯೂಮ್ ಮಾಡ್ಕೋಬೇಕಾಗಿರೋದು ಏನಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ಕರೆಂಟ್ ಅಸೆಟ್ಸ್ ಎರಡೂ ಇರುತ್ತೆ ಅಂತ. ಸೊ ಆ ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು 25,000 ಮಾರಾಟ ಮಾಡ್ಬಿಟ್ಟಿದೀವಿ ಆಗ್ಲೇ, ಕ್ಯಾಶ್ ಶಾರ್ಟೇಜ್ ಆಯ್ತು. ಸೊ 25,000 ಸೇಲ್ ಮಾಡಿದೀವಿ ಕರೆಂಟ್ ಅಸೆಟ್ಸ್. ಸೊ ಅದನ್ನ ಮೈನಸ್ ಮಾಡಿ. ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು 30 lakh ಇತ್ತು, ಇಟ್ ವಾಸ್ 30 lakh. ಅಂದ್ರೆ 25,000 ಮೈನಸ್ ಮಾಡಿ 29,75,000. ಬ್ಯಾಂಕ್ ಬ್ಯಾಲೆನ್ಸ್ ನಿಲ್, ಯಾಕಂದ್ರೆ ಎಲ್ಲ ಖಾಲಿ ಮಾಡ್ಬಿಟ್ಟಿದೀವಿ, ಖರ್ಚು ಮಾಡ್ಬಿಟ್ಟಿದೀವಿ. ಸೊ ಅದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ 0. ಸೊ ಎರಡೂ ಸೈಡು 29,75,000 ಬರಬೇಕು. both the sides 29,75,000. both sides should match. ಈಗ ಎರಡನೇ ಕೇಸ್ ಇದೆ, ಇನ್ನು ಇದೆ ಆನ್ಸರ್. ಪ್ರೀಮಿಯಂ ಅಲ್ಲಿ ರಿಡೀಮ್ ಮಾಡಿದ್ರೆ 5% ಪ್ರೀಮಿಯಂ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡಿದ್ರೆ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ಅದಕ್ಕೆ ಮತ್ತೆ ಅದೇ ರೀತಿ ಎಂಟ್ರೀಸ್ ಅನ್ನ ಮಾಡಬೇಕು. ಸೊ ಫಸ್ಟ್ ಡ್ಯೂ ಇರೋ ಎಂಟ್ರಿನ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಡ್ಯೂ ಇದೆ, ಪ್ರೀಮಿಯಮ್ ಸೇರಿ. ಇದು ಪ್ರೀಮಿಯಂ ಇದೆ, ಲಾಸ್ಟ್ ಇದರಲ್ಲಿ ಪ್ರೀಮಿಯಂ ಇರಲಿಲ್ಲ, ಅಟ್ ಪಾರ್. ಸೊ 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 2 lakh. ಮತ್ತೆ ಪ್ರೀಮಿಯಂ ಎಷ್ಟು. ಆಮೇಲೆ ಒಂದು ವಿಷಯ, ಈ ಅಕೌಂಟ್ ಇದೆಯಲ್ಲ, ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್. ಸೊ ಇದನ್ನ ನೀವು ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಅಂತ ಬಳಸಬಹುದು, ಅಥವಾ ರಿಡೆಂಪ್ಷನ್ ಪ್ರೀಮಿಯಂ ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಳಸಬಹುದು, ಅಥವಾ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಬಳಸಬಹುದು. ದೇರ್ ಇಸ್ ನೋ ಡಿಫರೆನ್ಸ್. ಆದ್ರೆ ಒಂದ್ ಕಡೆ ನೀವು ಅದನ್ನ ಬಳಸಿದ್ರೆ ಎಲ್ಲಾ ಕಡೆನೂ ಅದೇ ತರ ಬಳಸಬೇಕು, ಸೇಮ್ ನೇಮ್ ಬಳಸಬೇಕು. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ನೇಮ್ಸ್ ಇರಬಾರ್ದು ಅಕೌಂಟ್ ನೇಮ್. ಸೊ ರಿಡೆಂಪ್ಷನ್ ಪ್ರೀಮಿಯಂ ಎಷ್ಟು 10%, 5%. ಸೊ 5% ಆಫ್ 2 lakh 10,000 ಆಗುತ್ತೆ. ಸೊ ಟೋಟಲ್ ಅಮೌಂಟ್ ಎಷ್ಟು ಡ್ಯೂ ಆಗುತ್ತೆ 2,10,000. ಸೊ ಅಷ್ಟು ಅಮೌಂಟ್ ಡ್ಯೂ ಇದೆ ಶೇರ್ ಹೋಲ್ಡರ್ಸ್ಗೆ. ಸೊ ಅಷ್ಟನ್ನ ನಾವೀಗ ಅರೇಂಜ್ ಮಾಡಬೇಕು. ಸೊ ಅದ್ರ ಕ್ಯಾಲ್ಕುಲೇಷನ್ ನೀವು ಮೊದಲೇ ಮಾಡಬೇಕು.
ಈಗ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ 10,000 ಇದೆ ಅಲ್ವಾ, ಕರೆಕ್ಟ್ ಆಗಿ 10,000 ಇದೆ. ಸೊ ಅದು ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡಬಹುದು. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಪೂರ್ತಿ 10,000 ನ ತೆಗಿತೀರಾ, ಯಾಕಂದ್ರೆ ಬೇಕಾಗಿರೋದೇ 10,000. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ನಿಲ್ ಆಗುತ್ತೆ. ಆಮೇಲೆ ಫೇಸ್ ವ್ಯಾಲ್ಯೂಗೆ ಏನು ಅಡ್ಜಸ್ಟ್ ಮಾಡ್ತೀರಾ? ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಈಕ್ವಿಟಿ ಶೇರ್ಸ್ 12,500 ಶೇರ್ಸ್ ಇಂಟು ₹10 ಈಚ್, 1,25,000 ಆಗುತ್ತೆ. ಸೊ ಪ್ರೀಮಿಯಂಗೆ ಅಡ್ಜಸ್ಟ್ಮೆಂಟ್ ಆಯ್ತು, ಫೇಸ್ ವ್ಯಾಲ್ಯೂಗೆ 1,25,000 ಆಯ್ತು. ಮತ್ತೆ ಈ ಅಕೌಂಟ್ಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿ, ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್. ಸೊ ಅದರಲ್ಲಿ ಹಳೆ ಬ್ಯಾಲೆನ್ಸ್ ಶೀಟ್ ರೆವೆನ್ಯೂ ರಿಸರ್ವ್ ಅಲ್ಲಿ 50,000, P&L ಅಕೌಂಟ್ ಅಲ್ಲಿ 25,000. ಸೊ 75,000 ಅವೈಲಬಲ್ ಇದೆ. ಸೊ ಅದನ್ನು ಅಡ್ಜಸ್ಟ್ ಮಾಡಬಹುದು. ಸೊ ಎರಡು ಅಕೌಂಟ್ ಅನ್ನ ಬಳಸ್ಕೊಳ್ಳಿ, ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪೂರ್ತಿ ತೆಗೆದುಬಿಡಿ, ಯಾಕಂದ್ರೆ ಈಗ ಪ್ರೀಮಿಯಂಗೆ 10,000 ಅಡ್ಜಸ್ಟ್ ಆಯ್ತು ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ. ಫೇಸ್ ವ್ಯಾಲ್ಯೂಗೆ ಬೇಕಾಗಿರೋದು 2 lakh. ಅದರಲ್ಲಿ ಈಕ್ವಿಟಿ ಶೇರ್ಸ್ ಇಂದ ಇಶ್ಯೂ ಮಾಡಿ 1,25,000 ಕಲೆಕ್ಟ್ ಆಗಿದೆ. ಸೊ ಇನ್ನು 75,000 ಬೇಕು. ಸೊ 75,000 ಪೂರ್ತಿ ಈ ಎರಡು ಅಕೌಂಟ್ ಇಂದ ಅಡ್ಜಸ್ಟ್ ಆಗುತ್ತೆ, ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ 75,000 ಅಡ್ಜಸ್ಟ್ ಆಯ್ತು. ಸೊ ಈಗ ಎಲ್ಲ ಅಡ್ಜಸ್ಟ್ಮೆಂಟು ಆಯ್ತು. ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ? ಸೊ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 50,000 ಏನೋ ಇತ್ತು. ಎಸ್, 50,000. ಸೊ 50,000 ಅಲ್ಲಿ ನಾವು ಪೇಮೆಂಟ್ ಮಾಡಕ್ ಆಗಲ್ಲ. ಈಗ ಆಡ್ ಆಗಿದ್ದೆಷ್ಟು ಈಕ್ವಿಟಿ ಶೇರ್ಸ್ ಇಂದ? ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದಾಗ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಯ್ತಲ್ಲ ಅಮೌಂಟ್. ಸೊ ಅದೆಷ್ಟು? 1,25,000. ಸೊ 1,25,000 ಪ್ಲಸ್ ಹಳೆ ಬ್ಯಾಲೆನ್ಸ್ ಎಷ್ಟು? 50,000. 1,75,000 ಆಯ್ತು. ಇನ್ನು 25,000 ಬೇಕು. ಓಕೆ, 1,25,000 ಬಂತು. ಹಳೆ ಬ್ಯಾಲೆನ್ಸು 50,000 ಇತ್ತು. ಸೊ ಎರಡು ಸೇರಿದ್ರೆ 1,75,000. ಸೊ ಕರೆಂಟ್ ಅಸೆಟ್ಸ್ ಅನ್ನ ಸೇಲ್ ಮಾಡಿದ್ದು ಸೊ ಈಗ ಟೋಟಲ್ ಅಮೌಂಟ್ ಬೇಕಾಗಿರೋದು 2,10,000, ಇನ್ಕ್ಲೂಡಿಂಗ್ ಪ್ರೀಮಿಯಂ. ಅಷ್ಟನ್ನು ಕ್ಯಾಶ್ ಅಲ್ಲೇ ನಾವು ಪೇಮೆಂಟ್ ಮಾಡಬೇಕು, 2,10,000. ಸೊ ಈಗ ಕ್ಯಾಶ್ ಅಡ್ಜಸ್ಟ್ ಆಗ್ತಾ ಇರೋದು 1,75,000. ಸೊ ಇನ್ನು ಎಷ್ಟು ಬೇಕು? 2,10,000 ಮೈನಸ್ 1,75,000. ಸೊ 35,000 ಬೇಕು. ಸೊ 35,000 ಎಲ್ಲ ಅಡ್ಜಸ್ಟ್ ಮಾಡೋದು? ಕರೆಂಟ್ ಅಸೆಟ್ಸ್ ಅನ್ನ ಸೇಲ್ ಮಾಡೋದು. ಸೊ ಕರೆಂಟ್ ಅಸೆಟ್ಸ್ ಅನ್ನ ಸೇಲ್ ಮಾಡಿ 35,000 ಅಡ್ಜಸ್ಟ್ ಮಾಡೋದು. ಮಾರಿದಾಗ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ಕೇಳೋಂಗಿಲ್ಲ. ಸೊ ಅಟ್ ಬುಕ್ ವ್ಯಾಲ್ಯೂ ಅವರು ಮಾರ್ತಾರೆ ಅಷ್ಟೇನೆ. ಸೊ ಅದ್ರ ಬಗ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಸೊ ಅದರಿಂದ ಪ್ರಾಫಿಟ್ ಲಾಸ್ ಏನು ಆಗಿಲ್ಲ ಅಂತ ತಿಳ್ಕೊಳ್ಳಿ. ಅಟ್ ಬುಕ್ ವ್ಯಾಲ್ಯೂ ಆಗಿದೆ. ಸೊ 35,000 ಕಲೆಕ್ಟ್ ಆಗುತ್ತೆ ಕರೆಕ್ಟ್ ಆಗಿ. ಸೊ ಎಲ್ಲ ಅಡ್ಜಸ್ಟ್ ಆಯ್ತು ಈಗ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಅಡ್ಜಸ್ಟ್ ಆಯ್ತು, ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ತೆಗೆದಿದ್ದಾಯ್ತು. ಸೊ ಈಗ ಪೇಮೆಂಟ್ ಮಾಡಬಹುದು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್.
ಸೊ 2,10,000, 2,10,000. ಸೊ ಪೂರ್ತಿ ಅಮೌಂಟ್ ಅನ್ನು ನಾವು ಕ್ಯಾಶ್ ಇಂದಾನೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಈಗ ರಿವೈಸ್ ಬ್ಯಾಲೆನ್ಸ್ ಶೀಟ್ ಇದು ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಹೀಗೂ ಪ್ರಿಪೇರ್ ಮಾಡಬಹುದು. ರಿವೈಸ್ ಬ್ಯಾಲೆನ್ಸ್ ಶೀಟ್. ಸೊ ಶೇರ್ ಹೋಲ್ಡರ್ಸ್ ಫಂಡ್ಸ್ ಫಸ್ಟ್. ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಹಳೆ ಈಕ್ವಿಟಿ ಶೇರ್ಸ್ 10,000 ಇದೆ, ಇಂಟು ರುಪೀಸ್ 100 ಈಚ್, 10 lakh ಆಗುತ್ತೆ. ಇದು ಹೊಸದಾಗಿ ಇಶ್ಯೂ ಮಾಡಿರೋದು 12,500 ಶೇರ್ಸ್ ಆಫ್ ರುಪೀಸ್ 10 ಈಚ್, 1,25,000. ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ CRR ಅಕೌಂಟ್ ಒಂದೇ ಬರೋದು. ಯಾಕೆ ಅಂದ್ರೆ ರೆವೆನ್ಯೂ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡರಿಂದನೂ ಪೂರ್ತಿ ತೆಗೆದುಬಿಟ್ಟಿದ್ದೀವಿ. ಸೊ ದೇರ್ ಇಸ್ ನೋ ಬ್ಯಾಲೆನ್ಸ್ ಆ ಎರಡು ಅಕೌಂಟ್ ಅಲ್ಲಿ. ಅದರಿಂದ CRR ಅಕೌಂಟ್ ಒಂದೇ ಬರುತ್ತೆ, 75,000 ಅಷ್ಟನ್ನ ಟ್ರಾನ್ಸ್ಫರ್ ಮಾಡಿದ್ವಿ, ಅದಕ್ಕೆ 75,000 ಬರುತ್ತೆ. ಜನರಲ್ ಎಂಟ್ರಿ ಸಿಗುತ್ತೆ. CRR ಅಕೌಂಟ್ ಅಂತ ಬರುತ್ತಲ್ಲ, ಅಲ್ಲಿ ನಿಮ್ಗೆ ಸಿಗುತ್ತೆ 75,000. ನಾನ್ ಕರೆಂಟ್ ಲಯಬಿಲಿಟೀಸ್, ಡಿಬೆಂಚರ್ಸ್, ಲೋನ್ಸ್ ರೀತಿ 10,000 ಡಿಬೆಂಚರ್ಸ್, ಅದನ್ನ ಹಾಗೆ ಕಾಪಿ ಮಾಡ್ಕೊಳ್ಳಿ ಹಳೆ ಬ್ಯಾಲೆನ್ಸ್ ಶೀಟ್ ಇಂದ. ಮತ್ತೆ ಸನ್ರಿ ಕ್ರೆಡಿಟರ್ಸ್ ಹಾಗೆ ಕಾಪಿ ಮಾಡ್ಕೊಳ್ಳಿ 7,65,000. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ನೀವು, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಲ್ಲ ಇಲ್ಲಿ. ಯಾಕೆ ಅಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಲ್ಲಿ ಇದ್ದಿದ್ದೇ 10,000. ಸೊ ನಾವು ಅದನ್ನ ರಿಡೆಂಪ್ಷನ್ ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡ್ಬಿಟ್ಟಿದ್ವಿ ಪೂರ್ತಿ ಅಮೌಂಟ್. ಸೊ ಅದರಿಂದ ಸೆಕ್ಯೂರಿಟೀಸ್ ಪ್ರೀಮಿಯಂ ಕೂಡ ನಿಲ್ ಅಕೌಂಟ್ ಇದೆ, ದೇರ್ ಇಸ್ ನೋ ಬ್ಯಾಲೆನ್ಸ್. ಸೊ ಅದರಿಂದ ಅದು ಕೂಡ ಬರೋದಿಲ್ಲ ಇಲ್ಲಿ. ಯಾವ್ಯಾವ ಅಕೌಂಟ್ ನಿಲ್ ತೋರಿಸುತ್ತೋ ಅದನ್ನೆಲ್ಲ ಇಲ್ಲಿ ಬರಿಬೇಕಾಗಿಲ್ಲ. ಇನ್ನು ಅಸೆಟ್ ಸೈಡ್ ಒಂದೇ ಒಂದು ಬರೋದು ಸನ್ರಿ ಅಸೆಟ್ಸ್. ಸೊ 30 lakh ಇತ್ತು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅದರಲ್ಲಿ 35,000 ನಾವು ಮಾರ್ಬಿಟ್ಟಿದ್ದೀವಿ ಕ್ಯಾಶ್ ಇಲ್ಲ ಅಂತ. ಸೊ ಮೈನಸ್ ಮಾಡಿದಾಗ 29,65,000 ಆಗುತ್ತೆ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಈಸ್ ನಿಲ್. ಇಲ್ಲೂ ಅಷ್ಟೇ, ಕ್ಯಾಶ್ ಅಟ್ ಬ್ಯಾಂಕ್ ಈಸ್ ನಿಲ್. ಯಾಕಂದ್ರೆ ಕಲೆಕ್ಟ್ ಆಗಿದ್ದು 2,10,000 ಪೂರ್ತಿ ನಾವು ಇದ್ದಿದ್ದ ಬ್ಯಾಲೆನ್ಸ್ನೆಲ್ಲ ಖರ್ಚು ಮಾಡಿದ್ದೀವಿ. ಸೊ ಆದ್ರಿಂದ ದೇರ್ ಇಸ್ ನೋ ಬ್ಯಾಲೆನ್ಸ್ ಅಟ್ ಬ್ಯಾಂಕ್. ಸೊ ಪೂರ್ತಿ ಖರ್ಚು ಮಾಡಿರೋದ್ರಿಂದ ಯೂಶಲಿ ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಇರುತ್ತೆ 14 ಮಾರ್ಕ್ಸ್ ಕ್ವಶನ್ಸ್. ಇನ್ನು ಕೆಲವು ವೆರೈಟೀಸ್ ಇದೆ ಈ ಚಾಪ್ಟರ್ಸ್ ಅಲ್ಲಿ, ಅದನ್ನ ಕವರ್ ಮಾಡೋಣ ನೆಕ್ಸ್ಟ್ ಬರುವಂತ ಕ್ಲಾಸಸ್ ಅಲ್ಲಿ. ಮತ್ತೆ ಅಸೈನ್ಮೆಂಟ್ ಕೊಡ್ತೀನಿ ಕ್ವೆಶನ್ಸ್. ಸೊ ಈ ವಿಡಿಯೋಸ್ ಅನ್ನ ನೋಡಿ ಅರ್ಥ ಮಾಡ್ಕೊಂಡು ಸೊ ಆನ್ಸರ್ ಮಾಡಿ, ಯಾಕಂದ್ರೆ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಏನೇ ಕ್ವೆಶನ್ಸ್ ಇದ್ರೂ ಲೈವ್ ಕ್ಲಾಸಲ್ಲಿ ಕೇಳಿ. ಸೊ ಇಷ್ಟಲ್ಲೇ ಲೈವ್ ಕ್ಲಾಸ್ ಮಾಡ್ತೀನಿ. ಸೊ ಏನೇ ಡೌಟ್ಸ್ ಇರಲಿ ತಕ್ಷಣ ಕೇಳಬೇಕು ಅನ್ಸಿದ್ರೆ ವಾಟ್ಸಪ್ ಮಾಡಿ. ಸೊ ಖಂಡಿತ ನಾನು ಫ್ರೀ ಇದ್ದಾಗ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇಷ್ಟೊತ್ತರೆಗೂ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್, ಸ್ಟೇ ಸೇಫ್. ಥ್ಯಾಂಕ್ ಯು.